ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎ.ಒ. ಹ್ಯೂಮ್. ಎ.ಒ. ಹ್ಯೂಮ್ ಅವರು 28 ಡಿಸೆಂಬರ್ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರ ಸಂಸ್ಥಾಪಕ ಸದಸ್ಯರು ಇಬ್ಬರು ಇರ್ತಾರೆ. ಸ್ನೇಹಿತರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂಸ್ಥಾಪಕ ಸದಸ್ಯರು. ಸೊ ಎ.ಒ. ಹ್ಯೂಮ್ ಒಬ್ರು ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾಗಿದ್ರು. ಸಂಸ್ಥಾಪಕ ಸದಸ್ಯರಿಬ್ಬರು ಇದ್ರು, ಅವರಿಬ್ಬರು ಕೂಡ ಭಾರತೀಯರೇ ಆಗಿರ್ತಾರೆ. ಅವ್ರ ಹೆಸರನ್ನ ನೋಡಿ: ದಾದಾಬಾಯಿ ನವರೋಜಿ ಮತ್ತು ದಾದಾಬಾಯಿ ನವರೋಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರು, ಮತ್ತು ದಿನ್ ಶಾ ವಾಚಾ ಅಂತೇಳಿ, ದಿನ್ ಶಾ ವಾಚಾ ಇವರಿಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಾಗಿದ್ದರು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನೆ ಆದಮೇಲೆ ಮೊದಲ ಅಧಿವೇಶನ ಫಸ್ಟ್ ಸೆಷನ್, ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ. ಈ ಅಂಶ ಕೂಡ ಇಂಪಾರ್ಟೆಂಟ್ ಇರುತ್ತೆ, ನೆನಪಲ್ಲಿರಲಿ. ಸಾವಿರದ 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕರ್ಜನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಕರ್ಜನ್ ಜುಲೈ 19, 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ. ಸೊ ಈ ಬಂಗಾಳದ ವಿಭಜನೆಯಾದ ನಂತರ ಬಂಗಾಳವನ್ನು ಒಗ್ಗೂಡಿಸಿದ್ದು, ಬಂಗಾಳವನ್ನು 1911ರಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಗ್ಗೂಡಿಸಲಾಯಿತು. ಈ ಒಗ್ಗೂಡಿಕೆ ಮಾಡಿದ್ದು ಲಾರ್ಡ್ ಹಾರ್ಡಿಂಜ್. ನೆನಪಿರಲಿ, ಬಂಗಾಳ ವಿಭಜನೆ ನಂತರ 1911ರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಎರಡು ಒಟ್ಟಿಗೆ ಸೇರುತ್ತೆ. ಸೊ ಈ ಒಟ್ಟಿಗೆ ಸೇರಿಸಿದ್ದು ಯಾರು ಕೇಳಿದ್ರೆ ಲಾರ್ಡ್ ಹಾರ್ಡಿಂಜ್. ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಿಂದ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ವಿಭಜನೆ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೂರತ್ ಅಧಿವೇಶನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1907ರ ಸೂರತ್ ಅಧಿವೇಶನದಲ್ಲಿ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ಬಿರುಕು ಉಂಟಾಗಿ ಅವೆರಡೂ ಕೂಡ ವಿಭಜನೆ ಆಗ್ತವೆ. ಹಾಗಾಗಿ ಈ ಸೂರತ್ ಕಾಂಗ್ರೆಸ್ ಅಧಿವೇಶನವನ್ನು ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ. ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್. ಈ ಅಂಶ ಕೂಡ ನೆನಪಿರಲಿ. ಖುದಿರಾಮ್ ಬೋಸ್ ಅವರನ್ನು ಈ ಕೆಳಗಿನ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು? ಸೆಂಟೆನ್ಸ್ ಟು ಡೆತ್. ಖುದಿರಾಮ್ ಬೋಸ್ ಅವರಿಗೆ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು? ಸರಿಯಾದ ಉತ್ತರ ಮುಜಾಫರ್ಪುರದ ಜೈಲಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಯಾಕೆ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಅಂತ ಕೇಳಿದ್ರೆ ಆಲಿಪುರ್ ಬಾಂಬ್ ಕಾನ್ಫರೆನ್ಸಿ ಕೇಸ್. ಆಲಿಪುರ ಬಾಂಬ್ ಕಾನ್ಫರೆನ್ಸಿ ಕೇಸ್, ಕಾನ್ಸ್ಪರೆನ್ಸಿ ಕೇಸ್ನಲ್ಲಿ ಖುದಿರಾಮ್ ಬೋಸ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಯಾವಾಗ ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಕೇಳಿದ್ರೆ 1908 ಏಪ್ರಿಲ್ 30ರಂದು. ಇಂಪಾರ್ಟೆಂಟ್ ಇದೆ, ಏಪ್ರಿಲ್ 30ರಂದು ಖುದಿರಾಮ್ ಬೋಸ್ ಅವರಿಗೆ ಆಲಿಪುರ ಬಾಂಬ್ ಕಾನ್ಸ್ಪರೆನ್ಸಿಯ ಒಂದು ತೀರ್ಪಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಲಾಲಾ ಹರ್ದಯಾಳ್. ಲಾಲಾ ಹರ್ದಯಾಳ್ ಅವರು ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಿರ್ದಿಷ್ಟವಾಗಿ ಪ್ಲೇಸನ್ನು ನೋಡ್ತಾ ಹೋದರೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಹಿಂದಿರುಗಿದರು? ಸರಿ ಉತ್ತರ 1915 ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಆಗ ಅವರಿಗೆ 45 ವರ್ಷ ವಯಸ್ಸಾಗಿರುತ್ತೆ.
ಸ್ನೇಹಿತರೆ, ಜನವರಿ 9 ಈ ಡೇಟನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದೊಂದು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ. ಹಾಗೆ ಯಾಕೆ ಇಂಪಾರ್ಟೆಂಟ್ ಡೇಟ್ ಅಂತ ಕೇಳಿದ್ರೆ, ಪ್ರತಿ ವರ್ಷ ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಿಂದ ಭಾರತಕ್ಕೆ ಬಂದಂಥ ಈ ಡೇಟನ್ನು ಪ್ರತಿ ವರ್ಷ ನಾವು ಏನಂತೇಳಿ ಆಚರಿಸ್ತೀವಿ ಕೇಳಿದ್ರೆ, ಪ್ರವಾಸಿ ಭಾರತೀಯ ದಿವಸ, ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಸೊ ಜನವರಿ 9. ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಅನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ್ ತಿಲಕ್. ಈ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಗೋದು ಯಾವಾಗ ಕೇಳಿದ್ರೆ 1916ರಲ್ಲಿ. 1916ರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿ ಪ್ರಾರಂಭ ಆಗುತ್ತೆ. ಇದರ ನೇತೃತ್ವ ವಹಿಸಿದ್ದು ಅನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ್ ತಿಲಕ್. ಸೊ ನೋಡಿ, ಈ ಒಂದು ಹೋಮ್ ರೂಲ್ ಎನ್ನುವಂಥ ವರ್ಡ್ ಇದೆಯಲ್ಲ, ಹೋಮ್ ರೂಲ್ ಎನ್ನುವಂತಹ ಪದ ಇದೆಯಲ್ಲ, ಇದನ್ನು ಎಲ್ಲಿಂದ ತೆಗೆದುಕೊಂಡದ್ದು ಕೇಳಿದ್ರೆ ಐರ್ಲೆಂಡ್ ದೇಶದಿಂದ. ಐರ್ಲೆಂಡ್ ದೇಶದಿಂದ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧೀಜಿಯವರು ಭಾರತದಿಂದ 1917ರಲ್ಲಿ ಸತ್ಯಾಗ್ರಹ, ಭಾರತದಲ್ಲಿ 1917ನಲ್ಲಿ ಸತ್ಯಾಗ್ರಹ ಮಾಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಂಪಾರಣ್ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಭಾರತದಲ್ಲಿ ಮಾಡಿದಂತಹ ಮೊದಲ ಸತ್ಯಾಗ್ರಹವಾಗಿದೆ. ಇಂಪಾರ್ಟೆಂಟ್ ಅಂಶ, ಮೊದಲ ಸತ್ಯಾಗ್ರಹ ಇದು. ಸೊ ಚಂಪಾರಣ್ ಸತ್ಯಾಗ್ರಹ. ಸೊ ಚಂಪಾರಣ್ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ, ಈ ಚಂಪಾರಣ್ ಇದೆಯಲ್ಲ, ಇದು ಬಿಹಾರ ರಾಜ್ಯದಲ್ಲಿ ಇರುವಂಥದ್ದು. ಬಿಹಾರ ರಾಜ್ಯದ ಚಂಪಾರಣ್ನಲ್ಲಿ ಈ ಒಂದು ಸತ್ಯಾಗ್ರಹ ಆಗುತ್ತೆ. ಇದು ತೀನ್ ಖಾತಿಯ ಸಿಸ್ಟಮ್ ವಿರುದ್ಧ, ತೀನ್ ಖಾತಿಯ ಸಿಸ್ಟಮ್ ವಿರುದ್ಧ ನಡೆದಂಥ ಒಂದು ಸತ್ಯಾಗ್ರಹವಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ಯಾವಾಗ ಹೋರಾಟ ಮಾಡ್ತಾರೆ? ಸೊ ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ನಡೆದ ಹೋರಾಟ ಇದೆಯಲ್ಲ, ಇದು ಆ್ಯಕ್ಚುಲಿ ಹತ್ತಿ ಗಿರಣಿ ಮಾಲೀಕರಿಗೆ ಸಂಬಂಧಪಟ್ಟಂಥ, ಹತ್ತಿ ಗಿರಣಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಒಂದು ಹೋರಾಟ. ಹತ್ತಿ ಗಿರಣಿ ಕಾರ್ಮಿಕರ ಹೋರಾಟ ಇದು. ಸೊ ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು ಯಾವಾಗ ಕೇಳಿದ್ರೆ, ಸರಿ ಉತ್ತರ 1918. 1918 ಕಾಟನ್ ಮಿಲ್, ಹತ್ತಿ ಗಿರಣಿ ಕಾರ್ಮಿಕರ ಪರವಾಗಿ ಇದೊಂದು ಹೋರಾಟ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಖೇಡಾ ಸತ್ಯಾಗ್ರಹದ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಖೇಡಾ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ, ಇದು ಖೇಡಾ ಸತ್ಯಾಗ್ರಹ ಇದೆಯಲ್ಲ, ಇದು ಗುಜರಾತ್ನಲ್ಲಿ ಇರುವಂಥದ್ದು. ಈ ಗುಜರಾತ್ನ ಖೇಡಾದಲ್ಲಿ ಆಗಿರುವಂಥ ಸತ್ಯಾಗ್ರಹ ಇದು. ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದಂಥ ಒಂದು ಸತ್ಯಾಗ್ರಹ. ಯಾವಾಗ ನಡೀತಿದ್ದು ಅಂತ ಕೇಳಿದ್ರೆ 1918 ಮಾರ್ಚ್ 11ರಂದು ನಡೀತು. ಮಾರ್ಚ್ 11ರಂದು ಈ ಖೇಡಾ ಸತ್ಯಾಗ್ರಹ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 1919. 1919 ಏಪ್ರಿಲ್ 13ರಂದು ಭಾರತದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಈ ಹತ್ಯಾಕಾಂಡಕ್ಕೆ ಕಾರಣವಾದಂತಹ ಬ್ರಿಟಿಷ್ ಜನರಲ್ ಯಾರು ಕೇಳಿದ್ರೆ ಜನರಲ್ ಓ ಡಯಾರ್. ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅಲಿ ಸಹೋದರರು. ಕೆಲವೊಂದು ಎಕ್ಸಾಮಲ್ಲಿ ಅವ್ರ ಹೆಸರನ್ನ ಕೂಡ ಕೊಟ್ಟಿದ್ದಾರೆ, ಹೆಸರನ್ನ ನೋಟ್ ಮಾಡ್ಕೊಳ್ಳಿ. ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಇವರಿಬ್ಬರು ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸ್ತಾರೆ. ಖಿಲಾಫತ್ ಚಳುವಳಿ ಭಾರತದಲ್ಲಿ 1919ರಿಂದ 1922ರವರೆಗೆ ಇರುತ್ತೆ. ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಅಸಹಕಾರ ಚಳುವಳಿ ಪ್ರಾರಂಭ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1920 ಆಗಸ್ಟ್ 1ರಂದು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಅಸಹಕಾರ ಚಳುವಳಿ 1922ರಲ್ಲಿ ಸ್ಥಗಿತವಾಗುತ್ತೆ. 22ರಲ್ಲಿ ಅದನ್ನು ಮುಗಿಸ್ತಾರೆ, ಅದು ನಿಲ್ಲಿಸ್ತಾರೆ. ಸೊ ಅಸಹಕಾರಿ ಚಳುವಳಿ ನಿಲ್ಲಿಸೋಕ್ಕೆ ಕಾರಣವಾದ ಘಟನೆ ಯಾವುದು ಕೇಳಿದ್ರೆ ಚೌರಿ ಚೌರಾ ಘಟನೆ. ಸೊ ಚೌರಿ ಚೌರ ಘಟನೆಯಿಂದ ಬೇಸತ್ತಂತಹ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಸ್ಟಾಪ್ ಮಾಡ್ತಾರೆ.
ಹಾಗಾದರೆ ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1922ರಲ್ಲಿ. 1922 ಫೆಬ್ರವರಿ 4ರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಚೌರಿ ಚೌರ ಇದೆಯಲ್ಲ, ಇದು ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿನ ಚೌರಿ ಚೌರ ಎಂಬಲ್ಲಿ ನಡೆದಂಥ ಘಟನೆ. ಏನಿದು ಘಟನೆ ಅಂತ ಕೇಳಿದ್ರೆ, ಈ ಘಟನೆ ಸಂಬಂಧಪಟ್ಟಂತೆ ಕೇಳಿದ್ರೆ, ಚೌರಿ ಚೌರ ಈ ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಸೆಷನ್ನಲ್ಲಿ, ಒಂದು ಮೆರವಣಿಗೆಯಲ್ಲಿ ಚೌರಿ ಚೌರ ಎಂಬ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಇಡ್ತಾರೆ. ಪ್ರತಿಭಟನಾಕಾರರು ಪೊಲೀಸ್ ಸ್ಟೇಷನ್ಗೆ ಫೈರ್ ಇಡ್ತಾರೆ, ಬೆಂಕಿಯನ್ನು ಇಡ್ತಾರೆ. ಸೊ ಯಾವುದೇ ರೀತಿಯ ಗಲಭೆಯಿಂದ ಕೂಡಿರದಂತಹ ಒಂದು ಅಸಹಕಾರ ಚಳವಳಿ ಈ ಒಂದು ಪೊಲೀಸ್ ಸ್ಟೇಷನ್ ಬೆಂಕಿಗೆ ಸಂಬಂಧಪಟ್ಟಂತೆ ಉದ್ವಿಗ್ನ ಆಗುತ್ತೆ. ಇದರಿಂದ ಬೇಸತ್ತಂತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ ಯಾವುದು? ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ 1923. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 23 ಜನವರಿ 1ರಂದು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಕೇಳಿದ್ರೆ, CR ದಾಸ್, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ನೋಡಿ, ಸ್ವರಾಜ್ ಪಾರ್ಟಿ ಬಗ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಸ್ವರಾಜ್ ಪಾರ್ಟಿ ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಂದು ಅಂಶವನ್ನು ಬೇಡಿಕೆ ಇಡುತ್ತೆ. ಆ ಬೇಡಿಕೆ ಏನು ಅಂತ ಕೇಳಿದ್ರೆ, ಸಂವಿಧಾನಕ್ಕೆ ಇಟ್ಟಿರುವಂಥ ಬೇಡಿಕೆ. ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕು ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದು ಮೊಟ್ಟ ಮೊದಲಿಗೆ ಯಾವುದು ಕೇಳಿದ್ರೆ ಇದೇ ಸ್ವರಾಜ್ ಪಾರ್ಟಿ. ಸೈಮನ್ ಕಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1928. 1928 ಫೆಬ್ರವರಿ 3ರಂದು ಭಾರತಕ್ಕೆ ಸೈಮನ್ ಕಮಿಷನ್ ಬರುತ್ತೆ. ಸೊ ಬ್ರಿಟಿಷ್ ಗೌರ್ಮೆಂಟ್ ಆ್ಯಕ್ಟ್ 1927 ಮೂಲಕ ಇದು ನೇಮಕ ಆಗಿತ್ತು. ಬ್ರಿಟಿಷ್ ಸರ್ಕಾರ ಕಾಯ್ದೆ 1927ರ ಪ್ರಕಾರ ಸೈಮನ್ ಕಮಿಷನ್ ನೇಮಕ ಆಗುತ್ತೆ ಮತ್ತು ಭಾರತಕ್ಕೆ 1928 ಫೆಬ್ರವರಿ 3ರಲ್ಲಿ ಈ ಕಮಿಷನ್ ಭಾರತಕ್ಕೆ ಬರುತ್ತೆ. ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಎಲ್ಲಿಂದ ಪ್ರಾರಂಭ ಮಾಡಿದರು? ಸರಿಯಾದ ಉತ್ತರ, ಅವರ ಸಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ತಮ್ಮ 78 ಜನ ಹಿಂಬಾಲಕರನ್ನು ಕೂಡಿಕೊಂಡು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ದಂಡಿ ಸತ್ಯಾಗ್ರಹದ ದೂರ ಎಷ್ಟಿತ್ತು ಕೇಳಿದ್ರೆ 390 ಕಿಲೋಮೀಟರ್. ದಂಡಿ ಸತ್ಯಾಗ್ರಹದ ದೂರ ಇತ್ತಲ್ಲ, ಇದು 390 ಕಿಲೋಮೀಟರ್ನ ಒಂದು ಪಾದಯಾತ್ರೆ ಆಗಿದೆ. ಇದು 78 ಜನರ ಜೊತೆಗೆ 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹವನ್ನು, ದಂಡಿ ಮಾರ್ಚ್ ಅಂತ ಕರಿತೀವಲ್ಲ, ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930. 1930 ನವೆಂಬರ್ 12ರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. ಸೊ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದಾಗ ಭಾರತದ ವೈಸ್ರಾಯ್ ಯಾರು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ಭಾರತದಲ್ಲಿದ್ದಂಥ ವೈಸ್ರಾಯ್ ಯಾರು ಅಂತೇಳಿ. ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್. ಭಾರತದಲ್ಲಿ ಆಗ ಲಾರ್ಡ್ ಇರ್ವಿನ್ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇದರಲ್ಲಿ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ 74 ಜನ ಭಾರತದಿಂದ ಭಾಗಿಯಾಗಿರ್ತಾರೆ. ಸೊ ಮೊದಲ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ. ಭಾರತೀಯ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ. ಭಾರತೀಯ ಕಾಂಗ್ರೆಸ್ನ ಯಾವುದೇ ಪ್ರತಿನಿಧಿಗಳು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗಿಯಾಗಿರಲಿಲ್ಲ. ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಯಾರು? ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾಗಿಯಾಗುತ್ತೆ. ಹಾಗಾದರೆ ಆಗ ಭಾರತೀಯ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಮಹಾತ್ಮ ಗಾಂಧೀಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಎರಡನೇ ದುಂಡು ಮೇಜಿನ ಪರಿಷತ್ ಇದೆಯಲ್ಲ, ಇದು 1931 ಸೆಪ್ಟೆಂಬರ್ 7ರಂದು ಇದು ಪ್ರಾರಂಭ ಆಗುತ್ತೆ. ಇನ್ನೊಂದು ಪ್ರಮುಖ ಅಂಶ ಇದೆ. ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಭಾರತದಿಂದ ಭಾಗಿಯಾದಂಥ ಮಹಿಳಾ ಪ್ರತಿನಿಧಿ ಯಾರು ಅಂತ ಕೇಳ್ತಾರೆ. ಮಹಿಳಾ ಪ್ರತಿನಿಧಿ ಗೊತ್ತಿರಲಿ ನಿಮಗೆ,
ಸರೋಜಿನಿ ನಾಯ್ಡು ಅವರು ಮಹಿಳಾ ಪ್ರತಿನಿಧಿಯಾಗಿ ಭಾಗಿಯಾದರು. ಪೂನಾ ಒಪ್ಪಂದ ಯಾರ ನಡುವೆ ನಡೀತು? ಸರಿಯಾದ ಉತ್ತರ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವ್ರ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಪೂನಾ ಒಪ್ಪಂದ ಯಾವಾಗ ಆಯಿತು ಅಂತ ಕೇಳಿದ್ರೆ 1932 1932 ಸೆಪ್ಟೆಂಬರ್ 24. ಮೂರನೇ ದುಂಡು ಮೇಜಿನ ಪರಿಷತ್ತು ಯಾವ ವರ್ಷ ನಡೀತು? ಸರಿ ಉತ್ತರ 1932ರಲ್ಲಿ ನಡೆಯುತ್ತೆ. 1932 ನವೆಂಬರ್ 17ರಂದು ಮೂರನೇ ದುಂಡು ಮೇಜಿನ ಪರಿಷತ್ತು ನಡೀತು. ಈ ಕೆಳಗಿನ ಯಾವ ವರ್ಷದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಸ್ತಾಪನೆ ಮಾಡುತ್ತೆ? ಸರಿಯಾದ ಉತ್ತರ 1940. 1940ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮುಂದಿಡುತ್ತೆ. ಸೊ ಈ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮುಂದಿಟ್ಟಂಥ ಈ ಒಂದು ಇದಕ್ಕೆ ಪಾಕ್ ರೆಸಲ್ಯೂಷನ್ ಅಥವಾ ಲಾಹೋರ್ ರೆಸಲ್ಯೂಷನ್ ಅಂತ ಕೂಡ ಕರೀತಾರೆ. ಭಾರತಕ್ಕೆ ಕ್ರಿಪ್ಸ್ ಕಮಿಷನ್ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1942. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಿಪ್ಸ್ ಕಮಿಷನ್ ಬಗ್ಗೆ ತುಂಬ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ. ಏನು ಕೇಳಿದ್ರೆ, ಮಹಾತ್ಮ ಗಾಂಧೀಜಿಯವರು ಈ ಕ್ರಿಪ್ಸ್ ಕಮಿಷನನ್ನು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಸ್ಟೇಟ್ಮೆಂಟ್ ಕೇಳಿದ್ರೆ, ಇದು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಇದು ಅವಧಿ ಮೀರಿದ ಚೆಕ್ ಅಂತೇಳಿ ಕರೀತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಕರೀತಾರೆ. ಮಹಾತ್ಮ ಗಾಂಧೀಜಿಯವರು ಕೇಳ್ತಾರೆ ಎಕ್ಸಾಮಲ್ಲಿ, ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಕಮಿಷನನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದ್ರು ಅಂತ ಕೇಳಿದ್ರೆ ಕ್ರಿಪ್ಸ್ ಕಮಿಷನ್ ಅಂತ ಗೊತ್ತಿರಲಿ. 1942ರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆಗೆ ಸಹಿ ಹಾಕಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪ್ರಸ್ತಾವನೆ ನೆನಪು ಮಾಡಿಕೊಂಡಾಗ ನಮಗೆ ಗಾಂಧೀಜಿಯವರು ನೆನಪಾಗ್ತಾರೆ. ಯಾಕಂದರೆ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದು ಗಾಂಧೀಜಿ, ಪ್ರಪೋಸ್ ಮಾಡಿದ್ದು ನೆಹರು, ಗಾಂಧೀಜಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಿ ಯಾವ ಜೈಲಿನಲ್ಲಿ ಇಡಲಾಯಿತು? ಸರಿ ಉತ್ತರ ಪೂನಾದ ಜೈಲಿನಲ್ಲಿ ಇಡಲಾಯಿತು. ಕ್ವಿಟ್ ಇಂಡಿಯಾ ಟೈಮಲ್ಲಿ ಗಾಂಧೀಜಿ ಈ ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಕೊಡ್ತಾರೆ. ಅದರ ಹೆಸರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಘೋಷಣೆ. ಮಹಾತ್ಮ ಗಾಂಧೀಜಿಯವರು ಯಾವ ಚಳವಳಿಯ ಸಂದರ್ಭದಲ್ಲಿ ಕೊಟ್ಟರು ಕೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ, ನೆನಪಿರಲಿ. ಆಗಸ್ಟ್ ಆಂದೋಲನದ ಸಂದರ್ಭದಲ್ಲಿ ಬ್ರಿಟಿಷರು ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಪರೇಷನ್ 0 ಅವರ್. ಸಿಮ್ಲಾ ಸಮ್ಮೇಳನವನ್ನು ಯಾವ ವರ್ಷದಲ್ಲಿ ಆಯೋಜನೆ ಮಾಡಲಾಯಿತು? ಸರಿಯಾದ ಉತ್ತರ 1945. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಭಾರತೀಯ ಪ್ರತಿನಿಧಿಗಳು ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಮೀಟಿಂಗ್ ಇದು. ಭಾರತೀಯ 22 ಜನ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಭಾರತೀಯ 25 ಜನ ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಸಮ್ಮೇಳನ ಇದು ಸಿಮ್ಲಾ ಸಮ್ಮೇಳನ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಯಾವ ವಿಷಯದಲ್ಲಿ ಶುರು ಮಾಡಲಾಯಿತು ಅಂತೇಳಿ? ಸರಿ ಉತ್ತರ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಸೊ ಏನಿದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂದರೆ ಭಾರತದ ಸಂವಿಧಾನ ರಚನೆಯ ರೂಪುರೇಷೆಯ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪ್ಲಾನ್ ಆಗಿದೆ. ಇದು ಸಂವಿಧಾನ ಹೇಗಿರಬೇಕು, ಸಂವಿಧಾನ ರಚನೆ ಹೇಗಿರಬೇಕು ಎಂಬುದರ ಬಗ್ಗೆ ಮಾಡಲಾದಂಥ ಒಂದು ಮಿಷನ್ ಪ್ಲಾನ್ ಇದು ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಜನೆಯಾದ ಆ್ಯಕ್ಟ್ ಯಾವುದು? ನೋಡಿ, ಭಾರತ ವಿಭಜನೆ ಕಾಯ್ದೆ ಆಗಲಿ ಭಾರತ ಪಾಕಿಸ್ತಾನ ವಿಭಜನೆ ಕಾಯ್ದೆ ಆಗಲಿ ಅಲ್ಲ, ಭಾರತ ಸರ್ಕಾರ ಕಾಯ್ದೆ 1947, ಭಾರತ ಸರ್ಕಾರ ಕಾಯ್ದೆ 1947ರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನು ಗುರುತಿಸಿದ್ದು ರ್ಯಾಡ್ ಕ್ಲಿಪ್, ಸಿರಿಲ್ ರ್ಯಾಡ್ ಕ್ಲಿಪ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ. ಹಾಗಾಗಿ ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ರ್ಯಾಡ್ ಕ್ಲಿಪ್ ಲೈನ್ ಅಂತಲೇ ಕರಿತೀವಿ. ಆಜಾದ್ ಹಿಂದ್ ಫೌಜ್ ಇದರ ಸ್ಥಾಪಕರು ಯಾರು? ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಆಜಾದ್ ಹಿಂದ್ ಫೌಜ್ ಇದರ ಸ್ಥಾಪಕರು ಯಾರು? ಆಪ್ಷನ್ಸ್ ಈ ರೀತಿ ಇದೆ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಸುರೇಂದ್ರನಾಥ್ ಬ್ಯಾನರ್ಜಿ, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಅಕ್ಟೋಬರ್ 21,
1943ರಲ್ಲಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಕೇಳಿದ್ರೆ ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡ್ತಾರೆ. ಆಜಾದ್ ಹಿಂದ್ ಫೌಜ್ ಇದೆಯಲ್ಲ, ಈ ಆಜಾದ್ ಹಿಂದ್ ಫೌಜ್ ಇದರ ಮೂಲ ಪರಿಕಲ್ಪನೆ, ಇದರ ಮೂಲ ಕಲ್ಪನೆ ಯಾರದು ಕೇಳಿದ್ರೆ ಈ ರೀತಿ ಕೂಡ ಕೇಳ್ಬೋದು. ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ಇದರ ಮೂಲ ಕಲ್ಪನೆ ಯಾರದು ಅಂತ ಕೇಳಿದ್ರೆ ರಾಸ್ ಬಿಹಾರಿ ಬೋಸ್ ಅಂತ ಗೊತ್ತಿರಲಿ. ರಾಸ್ ಬಿಹಾರಿ ಬೋಸ್. ಪೂನಾ ಪಬ್ಲಿಕ್ ಅಸೆಂಬ್ಲಿ ಇದರ ಸ್ಥಾಪಕರು ಯಾರು? ಪೂನಾ ಪಬ್ಲಿಕ್ ಅಸೆಂಬ್ಲಿಯ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಹಾದೇವ ಗೋವಿಂದ ರಾನಡೆ ಅಥವಾ MG ರಾನಡೆ. MG ರಾನಡೆ ಫುಲ್ ನೇಮ್ ಮಹಾದೇವ ಗೋವಿಂದ ರಾನಡೆ. ಇವರು ಏಪ್ರಿಲ್ 2, 1870ರಲ್ಲಿ ಪೂನಾ ಪಬ್ಲಿಕ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡ್ತಾರೆ. ಲಂಡನ್ ಇಂಡಿಯಾ ಸೊಸೈಟಿ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದರ ಸ್ಥಾಪಕರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಸ್ನೇಹಿತರೆ, ದಾದಾಬಾಯಿ ನವರೋಜಿ ಅವರು ಲಂಡನ್ನಲ್ಲೇ ಇದ್ಕೊಂಡು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮಹತ್ವವನ್ನು ಕೊಟ್ಟವರು, ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟವರು. ಸೊ ಇವರು ಲಂಡನ್ ಇಂಡಿಯಾ ಸೊಸೈಟಿ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎನ್ನುವಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಲಂಡನ್ ಇಂಡಿಯಾ ಸೊಸೈಟಿ ಇದೆಯಲ್ಲ, ಇದನ್ನು 1865ರಲ್ಲಿಯೂ ಮತ್ತು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದನ್ನು 1866ರಲ್ಲಿಯೂ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಇದರಲ್ಲಿ ವಿಶೇಷವಾಗಿ ಲಂಡನ್ ಇಂಡಿಯಾ ಸೊಸೈಟಿ ಇದೆಯಲ್ಲ, ಇದರಲ್ಲಿ ಈ ಒಂದು ಸೊಸೈಟಿಯ ಮೂಲಕ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರವೋಕ್ ಮಾಡುವಂತಹ, ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡುವಂಥ ಒಂದು ಸಂಸ್ಥೆಯಾಗಿದ್ದು ಕೆಲಸ ಮಾಡ್ತು. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಬಾಲಗಂಗಾಧರ್ ತಿಲಕ್ ಅವರನ್ನ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಕರೀತಾರೆ, ನೆನಪಿರಲಿ. ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್, ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತ ಕರೀತಾರೆ. ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ತುಂಬ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ. ಏನು ಕೇಳಿದ್ರೆ ಅವರು ಹೊರಡಿಸಿದಂಥ 2 ಪತ್ರಿಕೆಗಳು ಕೇಸರಿ ಮತ್ತು ಮರಾಠ. ಇಲ್ಲೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ ಕೇಸರಿ ಪತ್ರಿಕೆಯನ್ನು ಇವರು ಮರಾಠಿ ಭಾಷೆಯಲ್ಲಿ ಹೊರಡಿಸ್ತಾರೆ, ಮರಾಠ ಪತ್ರಿಕೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೊರಡಿಸ್ತಾರೆ. ಸೊ ಈ 2 ಪ್ರಮುಖ ಪತ್ರಿಕೆಗಳು ಸ್ವಾತಂತ್ರ್ಯ ಕಾಲದಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಪತ್ರಿಕೆಗಳಾಗಿದ್ದು ಬಾಲಗಂಗಾಧರ್ ತಿಲಕ್ ಅವರು ಹೊರಡಿಸಿದಂಥ ಪತ್ರಿಕೆಗಳಾಗಿವೆ. ಬಾಂಬೆ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಎಸೆದವರು ಯಾರು? ಸರಿಯಾದ ಉತ್ತರ ಸರ್ದಾರ್ ಭಗತ್ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ದಾರ್ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಇವರಿಬ್ಬರು ಬಾಂಬೆ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಏಪ್ರಿಲ್ 8, 1929ರಲ್ಲಿ ಬಾಂಬನ್ನು ಎಸೆತಾರೆ. ಈ ಕೆಳಗಿನ ಯಾರು ಎಲ್ಲ 3 ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ರು? ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರು? ಸರಿಯಾದ ಉತ್ತರ 2ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು. ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ, ನೆನಪಿರಲಿ. ಸೊ 2ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಸಿಪಾಯಿ ದಂಗೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಇದು 1857 ಮೇ 10ರಂದು ಸಿಪಾಯಿ ದಂಗೆ ಅಧಿಕೃತವಾಗಿ ಶುರುವಾಗುತ್ತೆ. ಎಲ್ಲಿ ಶುರುವಾಯಿತು ಕೇಳಿದ್ರೆ ಮೀರತ್, ನೆನಪಿರಲಿ. ಎಲ್ಲಿ ಶುರುವಾಯಿತು? ಮೀರತ್ತಲ್ಲಿ 1857 ಮೇ 10ರಂದು. ಹಾಗಾದರೆ ಸಿಪಾಯಿ ದಂಗೆ ಮುಕ್ತಾಯವಾಗಿದ್ದು ಯಾವಾಗ ಅಂತ, ಎಂಡ್ ಆಗಿದ್ದು ಯಾವಾಗ ಅಂತೇಳಿ? ಜೂನ್ 20, 1858ರಲ್ಲಿ ಸಿಪಾಯಿ ದಂಗೆ ಮುಕ್ತಾಯವಾಯಿತು. ಹಾಗಾದರೆ ಎಲ್ಲಿ ಮುಕ್ತಾಯವಾಯಿತು ಕೇಳಿದ್ರೆ ಗ್ವಾಲಿಯರ್ನಲ್ಲಿ ಮುಕ್ತಾಯವಾಯಿತು. ಸೊ 2 ಅಂಶಗಳು ನೆನಪಿರಲಿ.
ನೆಕ್ಸ್ಟ್ ಕ್ವಶನ್, ಯಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಕ್ನೋ ಒಪ್ಪಂದ, ಲಕ್ನೋ ಪ್ಯಾಕ್ಟ್, ಲಕ್ನೋ ಒಪ್ಪಂದ ಎಷ್ಟರಲ್ಲಿ ನಡೆಯಿತು? ಸರಿಯಾದ ಉತ್ತರ 1916ರಲ್ಲಿ ಲಕ್ನೋ ಒಪ್ಪಂದ ನಡೆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ನಡೆಯೋದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ. ಸೊ ಲಕ್ನೋ ಒಪ್ಪಂದದಲ್ಲಿ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಬಾಲಗಂಗಾಧರ್ ತಿಲಕ್, ಮತ್ತು ಮುಸ್ಲಿಂ ಲೀಗನ್ನು ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಹಾಗಾದರೆ ಈ ಲಕ್ನೋ ಒಪ್ಪಂದ ಯಾವಾಗ ಆಗುತ್ತೆ ಕೇಳಿದ್ರೆ ಲಕ್ನೋ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇದು 1916 ಆಗುತ್ತೆ. 1916 ಲಕ್ನೋದ ಕಾಂಗ್ರೆಸ್ ಅಧಿವೇಶನದ ಆ ಸಂದರ್ಭದಲ್ಲಿ ಆಗೋದು ಲಕ್ನೋ ಕಾಂಗ್ರೆಸ್ ಅಧಿವೇಶನ. ಇದನ್ನ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇಂಪಾರ್ಟೆಂಟ್ ಆಗಿರುವ ಅಧಿವೇಶನವಾಗಿದೆ. ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅಂಬಿಕಾ ಚರಣ ಮಜುಮ್ದಾರ್. ನೆನಪಿರಲಿ, ಅಂಬಿಕಾ ಚರಣ, ಇದು ತುಂಬ ರೇರ್ ಆಗಿ ಕೇಳಿಸುವಂಥ ಹೆಸರಿದು, ಹಾಗಾಗಿ ನೆನಪಿರಲಿ. ಅಂಬಿಕಾ ಚರಣ ಮಜುಮ್ದಾರ್ ಲಕ್ನೋ ಕಾಂಗ್ರೆಸ್ ಅಧಿವೇಶನದ 1916ರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಒಂದು ಲಕ್ನೋ ಒಪ್ಪಂದ ಆಗುತ್ತೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ. ಅದರಲ್ಲಿ ತಿಲಕ್ ಮತ್ತು ಜಿನ್ನಾ ಲೀಡರ್ಗಳಾಗಿ ಭಾಗವಹಿಸಿದ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡುತ್ತೆ? ಸರಿಯಾದ ಉತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ಆಯಿತು ಕೇಳಿದ್ರೆ 1929 ಡಿಸೆಂಬರ್ 19ರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಸೊ ಈ ಡಿಸೆಂಬರ್ 19 ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಡುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದ ಯಾರು ಕೇಳಿದ್ರೆ ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿದ್ದರು. ನೆಹರು ಅವರು ನೋಡಿ ಇದರ ಭಾಗವಾಗಿ ಡಿಸೆಂಬರ್ 31, 1929ರಂದು ರಾವಿ ನದಿಯ ದಡದ ಮೇಲೆ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ, ಧ್ವಜಾರೋಹಣ ಮಾಡ್ತಾರೆ ಮತ್ತು ಪೂರ್ಣ ಸ್ವರಾಜ್ಯಕ್ಕೆ ಬೇಡಿಕೆಯನ್ನು ಕೂಡ ಇಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು 1939ರಲ್ಲಿ ಕಾಂಗ್ರೆಸ್ ಅನ್ನು ತೊರೆದ ನಂತರ ಕಟ್ಟಿದ ಪಕ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಫಾರ್ವರ್ಡ್ ಬ್ಲಾಕ್ ಅನ್ನು ಕಟ್ತಾರೆ 1939ನಲ್ಲಿ. ಎಲ್ಲಿ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ. ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ಆಯಿತು? ಸರಿಯಾದ ಉತ್ತರ ಮಾರ್ಚ್ 5, 1931 ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ಒಪ್ಪಂದ ಆಯಿತು. ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಅಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರು. ಆ್ಯಕ್ಚುಲಿ ದ್ವಿರಾಷ್ಟ್ರ ಸಿದ್ಧಾಂತದ ರಿಯಲ್ ಫಾದರ್ ಅಂತ ಯಾರನ್ನ ಕರೀತಾರೆ ಕೇಳಿದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವ್ರನ್ನ ಕರೀತಾರೆ. ಬಟ್ ಸರ್ ಸೈಯದ್ ಅಹಮದ್ ಖಾನ್ ಅವರ ಒಂದು ಪರಿಕಲ್ಪನೆ ಇದು. ಆದರೆ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದಾಗ ನಾವು ಮೊಹಮ್ಮದ್ ಅಲಿ ಜಿನ್ನಾ ಅಂತ ಕರಿತೀವಿ, ಯಾಕಂದರೆ ಇದನ್ನು ಪ್ರಪೋಸ್ ಮಾಡಿದ್ದು. ಸೊ ಪ್ರಪೋಸ್ಡ್ ಬೈ ಜಿನ್ನಾ. ಹಾಗಾಗಿ ಭಾರತ ಸೇವಕ ಸಮಾಜದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೋಪಾಲಕೃಷ್ಣ ಗೋಖಲೆ ಅವರು ಜೂನ್ 12, 1905ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತ ಸೇವಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕರು ಯಾರು? ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು, ಬಾಲಗಂಗಾಧರ್ ತಿಲಕ್ ಮತ್ತು ಗೋಪಾಲ ಗಣೇಶ ಅಗರ್ಕರ್. ಇವರಿಬ್ಬರು ಸೇರಿ 1884ರಲ್ಲಿ ಪುಣೆಯಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದು ಯಾವಾಗ? ಸರಿಯಾದ ಉತ್ತರ ಜನವರಿ 26, 1930. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಂಗಾಳದ ಕ್ರಾಂತಿಕಾರಿಗಳು ಸ್ಥಾಪಿಸಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಅನುಶೀಲನ ಸಮಿತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅನುಶೀಲನ ಸಮಿತಿ.
ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅನ್ನು ಜಾರಿಗೆ ತಂದವರು ಯಾರು? ಭಾರತದಲ್ಲಿ ಪತ್ರಿಕೋದ್ಯಮಕ್ಕೆ ಕಡಿವಾಣ ಹಾಕಿದ ಕಾಯ್ದೆ. ಪತ್ರಿಕೋದ್ಯಮಕ್ಕೆ ಕಡಿವಾಣ ಹಾಕಿದ ಕಾಯ್ದೆ ಇದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ಇದನ್ನು ಜಾರಿಗೆ ತಂದವರು ಯಾರು ಕೇಳಿದ್ರೆ ಲಾರ್ಡ್ ಲಿಟ್ಟನ್. ಸೊ ಇದನ್ನ ಮುಕ್ತ ಮಾಡಿದ್ದು ಯಾರು ಕೇಳಿದ್ರೆ ಲಾರ್ಡ್ ರಿಪ್ಪನ್. ಈ ಕೆಳಗಿನ ಯಾರನ್ನು ಶೇರ್ ಇ ಪಂಜಾಬ್ ಎಂದು ಕರೆಯಲಾಗ್ತಾ ಇತ್ತು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಂಜಾಬಿನ ಸಿಂಹ. ಪಂಜಾಬಿನ ಸಿಂಹ ಅಥವಾ ಶೇರ್ ಇ ಪಂಜಾಬ್. ಮುಸ್ಲಿಂ ಲೀಗ್ ಮುಕ್ತಿ ದಿನವನ್ನು ಆಚರಿಸಿದ್ದು ಯಾವಾಗ? ಸರಿಯಾದ ಉತ್ತರ ಡಿಸೆಂಬರ್ 22, 1939. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಾಗ ಭಾರತದಲ್ಲಿ ಇದ್ದ ಗವರ್ನರ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಡಫರಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಹೊರಡಿಸಿದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹರಿಜನ. ಈ ಕೆಳಗಿನ ಯಾರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಸರ್ ಎಂಬ ಪದವಿಯನ್ನು ಹಿಂದಿರುಗಿಸಿದ್ರು? ಈ ಸರ್ ಎಂಬ ಪದವಿ, ಸರ್ ಎನ್ನುವಂಥ ಬಿರುದು ಕೊಡುವಂಥ ಪದವಿ ಇತ್ತಲ್ಲ, ಈ ಪದವಿ ಹೆಸರು ನೈಟ್ಹುಡ್ ಪದವಿ. ಇದು ಬ್ರಿಟಿಷ್ ಗೌರ್ಮೆಂಟಿಂದ ಕೊಡ್ತಾ ಇದ್ದಂತಹ ಒಂದು ಪದವಿಯಾಗಿದೆ, ನೈಟ್ಹುಡ್ ಪದವಿ. ಸೊ ಈ ಪದವಿಯನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ತ್ಯಜಿಸಿದ್ದು, ವಾಪಸ್ ಮಾಡಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟಾಗೋರ್. ಭಾರತದಲ್ಲಿ ಮೊದಲಿಗೆ ಸಿವಿಲ್ ಪರೀಕ್ಷೆ ಪಾಸ್ ಆದವರು ಯಾರು? ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಟಾಗೋರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1857ರ ದಂಗೆಯ ಸಂದರ್ಭದಲ್ಲಿ ಕುನ್ವರ್ ಸಿಂಗ್ ಈ ಕೆಳಗಿನ ಯಾವ ಸ್ಥಳಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಬಿಹಾರದಲ್ಲಿ ಕುನ್ವರ್ ಸಿಂಗ್ ದಂಗೆಯನ್ನು ಹೇಳ್ತಾರೆ, ಕುನ್ವರ್ ಸಿಂಗ್. ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಈ ಕೆಳಗಿನ ಯಾರನ್ನು ಭಾರತದ ರಾಷ್ಟ್ರೀಯವಾದದ ಪಿತಾಮಹ ಅಂತೇಳಿ ಕರೀತಾರೆ? ಆಪ್ಷನ್ ಈ ರೀತಿ ಇದೆ: ಮಹಾತ್ಮ ಗಾಂಧೀಜಿ, ಮೌಲಾನಾ ಆಜಾದ್, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.